ಸ್ನೇಹಿತರೆ ನಮಸ್ಕಾರ. ನಾವು ಇವತ್ತು ಕುಂಭಮೇಳ ಅಂದರೆ ಏನು ಅನ್ನುವಂಥ ವಿಚಾರವನ್ನು ತಿಳಿದುಕೊಳ್ಳುವ. ಕುಂಭ ಅಂದರೆ ಮಡಿಕೆ. ಕುಂಭಮೇಳಕ್ಕೂ ಮಡಿಕೆಗೂ ಏನು ಸಂಬಂಧ ಅಂತ ಹೇಳಿ ನಾವು ನೋಡಿದರೆ, ಸಮುದ್ರ ಮಂಥನದೊಂದಿಗೆ ಕುಂಭಮೇಳದ ಚರಿತ್ರೆ ಎನ್ನುವಂಥದ್ದು ತಳುಕು ಹಾಕ್ಕೊಳ್ತದೆ. ದೇವತೆಗಳು ಅಮೃತಕ್ಕಾಗಿ ಮಂಥನ ಪರ್ವತವನ್ನು ಕಡುಗೋಲಾಗಿಸಿಕೊಂಡು ಸರ್ಪಗಳ ರಾಜನಾದ ವಾಸುಕಿಯನ್ನೇ ಹಗ್ಗವನ್ನಾಗಿ ಬಳಸಿ ಕ್ಷೀರಸಾಗರದ ಮಂಥನ ನಡೆಸ್ತಾರೆ. ಸಾಗರ ಮಂಥನದ ಸಮಯದಲ್ಲಿ ಅನೇಕ ವಸ್ತುಗಳು ಹೊರಬರ್ತದೆ. ಕೊನೆಗೆ ತಮ್ಮ ಅಂಗೈನಲ್ಲಿ ಅಮೃತ ಕುಂಭವನ್ನ ಹಿಡಿದಿರುವ ದಿವ್ಯ ಚಿಕಿತ್ಸಕರಾದ ಧನ್ವಂತರಿ ಗೋಚರಿಸ್ತಾರೆ. ಆಗ ಅಮೃತಕ್ಕಾಗಿ ದೇವತೆಗಳು ಮತ್ತೆ ಅಸುರರು ಅಂತಂದ್ರೆ ರಾಕ್ಷಸರ ನಡುವೆ ಯುದ್ಧವೇ ನಡೀತದೆ. ದೇವತೆಗಳ ಸನ್ನೆಯ ಮೇರೆಗೆ ಇಂದ್ರನ ಪುತ್ರನಾದ ಜಯಂತನು ದುಷ್ಟರಾದವರು ಅಮೃತವನ್ನ ಪಡೆದರೆ ಆಗುವ ಅನಾಹುತವನ್ನೆಲ್ಲ ತಪ್ಪಿಸಲು ಪಕ್ಷಿಯ ರೂಪವನ್ನ ಧಾರಣೆ ಮಾಡಿ ಅಮೃತದ ಕುಂಭವನ್ನ ಹೊತ್ತು ಆಕಾಶಕ್ಕೆ ಹಾರಿ ಬಿಡ್ತಾನೆ. ಹೀಗೆ ಹಾರುತ್ತಿರುವಾಗ ಅಮೃತದ ಬಿಂದುಗಳು ಭೂಮಿಯ ಮೇಲೆ 4 ಸ್ಥಳಗಳಲ್ಲಿ ಬೀಳ್ತದೆ. ಆ 4 ಸ್ಥಳಗಳು ಯಾವುದಂತ ಕೇಳಿದ್ರೆ, ಒಂದು ಪ್ರಯಾಗ್ರಾಜು, ಇನ್ನೊಂದು ಹರಿದ್ವಾರ, ಮತ್ತೊಂದು ಉಜ್ಜಯಿನಿ, ಇನ್ನೊಂದು ನಾಸಿಕ ಅಂತಕ್ಕಂಥ ಈ 4 ಸ್ಥಳಗಳಲ್ಲಿ ಬೀಳ್ತದೆ. ಈ 4 ಸ್ಥಳಗಳಲ್ಲಿ ಅಮೃತದ ಹನಿಗಳು ಬಿದ್ದಿರುವುದರಿಂದ ಈ ಸ್ಥಳಗಳಲ್ಲಿ ಕುಂಭಮೇಳವನ್ನ ಆಯೋಜನೆ ಎನ್ನುವಂಥದ್ದನ್ನ ಮಾಡ್ತಾರೆ. ಧನ್ಯವಾದ. ಇನ್ನು ಇದಕ್ಕೂ ಹೆಚ್ಚಿನ ಮಾಹಿತಿ ಹೇಳಬೇಕು ಅಂತಂದ್ರೆ, ಇದರಲ್ಲಿ ವಿವಿಧ ರೀತಿಯ ಕುಂಭಮೇಳಗಳು ಎನ್ನುವಂಥದ್ದು ನಡೀತಾವೆ ಮತ್ತು ಕುಂಭಮೇಳದಲ್ಲಿ ವಿಶೇಷತೆ ಎನ್ನುವಂಥದ್ದು ಕೂಡ ಇರ್ತದೆ. ಆ ಎಲ್ಲವುದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ಅದಕ್ಕೋಸ್ಕರವಾಗಿ ನೀವು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಸ್ನೇಹಿತರೆ,